ಅಧಿವೇಶನದಲ್ಲಿ ಸರ್ಕಾರದ ವಿರುದ್ಧ ವಿಪಕ್ಷಗಳು ಮುಗಿಬಿದ್ದಿವೆ. ಎಸ್ಸಿಪಿ ಟಿಎಸ್ಪಿ ಹಣವನ್ನ ಗ್ಯಾರಂಟಿ ಯೋಜನೆಗೆ ಬಳಕೆ ಮಾಡಿಕೊಳ್ತಾ ಇದ್ದೀರಿ ಅಂತ ಹೇಳಿ ಆಕ್ರೋಶಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದಲಿತರಿಗೆ ಮೀಸಲಿಟ್ಟಂತಹ ಹಣ ಬೇರೆ ಯೋಜನೆಗೆ ಬಳಕೆ ಮಾಡಿಕೊಳ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಜೆಡಿಎಸ್ ನಾಯಕರು ಕಿಡಿಕಾರ್ತಾ ಇದ್ದಾರೆ. ಎಸ್ಸಿಪಿ ಟಿಎಸ್ಪಿ ಹಣ ತಿಂದಿದ್ದು ಬಿಜೆಪಿ ನಾಯಕರು ನಿಮಗೆ ನಾಚಿಕೆ ಆಗಬೇಕು ಅಂತ ನಸೀರ್ ಅಹ್ಮದ್ ಮಾತನಾಡಿದ್ದಾರೆ. ಪರಿಷತ್ನಲ್ಲಿ ಆಡಳಿತ ಮತ್ತು ವಿಪಕ್ಷ ನಾಯಕರ ಮಧ್ಯೆ ವಾಕ್ ಸಮರ ನಡೆದಿದೆ. ಈಗ ಇವರು ದಲಿತರ ಪರವಾಗಿದ್ರೆ ಉತ್ತರ ಕೇಳಬೇಕು. ಇವರು ನಿಜವಾಗ್ಲೂ ದಲಿತರ ಪರ ಇದ್ರೆ 10 ನಿಮಿಷ ಕುತ್ಕೊಂಡು ಕೇಳಬೇಕು. ನಾವು ಅದಕ್ಕೆ ಸಂಬಂಧಪಟ್ಟ ಮಂತ್ರಿ ಕೊಡ್ತೀನಿ ಅಂತ ಹೇಳಿದ್ದೀರಲ್ಲ, ಗೊಂದಲ ಸೃಷ್ಟಿ ನೀವು ಹೇಳಕ್ಕಾಗದಿದ್ರೆ ನಾವು ಪತ್ರ ಕೊಡ್ತೀವಿ, ಚರ್ಚೆಗೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಒಂದು ನಿಮಿಷ ನೋಡಿ, ನಾ ಹೇಳ್ತೀನಿ, ಅತಿಯಾದ ಮೇಲೆ ಹೊರಗೆ ಹಾಕುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ. ಬೇಕಾದ ಎದ್ದಂಗೆ ಏನು ಧರ್ಮಶಾಲೆ ಅಲ್ಲ. ನಾ ಹೇಳ್ತೀನಿ ನೀವು ನನ್ನ ಮಾತು ಕೇಳಿ ಪ್ರತಿಸಲ ಎದ್ದರೆ ಹೊರಗೆ ಹಾಕಿಬಿಡ್ತೀನಿ. ಒಂದು ನಿಮಿಷ ನೀವು ಕೂತ್ಕೊಳ್ಳಿ. ಈಗ ನಾನೇನು ಹೇಳಿದ್ದೀನಿ ಅಂದರೆ, ಸಚಿವರ ಮದುವೆಪ್ಪರ ನಿಮಗೆ ಸಮಾಧಾನ ಆಗ್ಲಿಕ್ಕಂದ್ರೆ ನೀವು ಅವ್ರಿಗೆ ರೈಟಿಂಗ್ ಕೊಡಿ, ಬೇರೆ ರೂಪದಲ್ಲಿ ತಗೋತಂತ ಹೇಳಿ ನೀವು ಉತ್ತರ ಹೇಳ್ತೀರಿ. ಅವ್ರ ಪ್ರಶ್ನೆ ಕೇಳಿದ್ರೆ ಉತ್ತರ